ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕೆರಾ ಚಾನಲ್. ನೀವು ಯಾರನ್ನು ತುಂಬ ಅತಿಯಾಗಿ ಪ್ರೀತಿಸ್ತಾ ಇದ್ದೀರಾ, ಕಣ್ಮುಚ್ಚಿ ನಂಬಿದ್ದೀರಾ. ಆದರೆ ಒಂದು ವಿಷಯ ನೆನಪಿರಲಿ, ಅತಿಯಾದ ನಂಬಿಕೆ ಕೆಲವೊಂದ್ಸಲ ಜೀವನದಲ್ಲಿ ದೊಡ್ಡ ನೋವಿಗೆ ಕಾರಣ ಆಗಬಹುದು. ಕೆಲವರು ಹೊರಗಡೆ ತುಂಬ ಒಳ್ಳೆಯವರಂತೆ ಕಾಣ್ತಾ ಇರ್ತಾರೆ, ಪ್ರೀತಿ ತೋರಿಸ್ತಾರೆ, ಆದರೆ ಒಳಗಡೆ ನಿಮ್ಮ ಭಾವನೆಗಳ ಜೊತೆ ಆಟ ಆಡ್ತಾ ಇರಬಹುದು. ಅವರ ಮೋಸ ನಿಮಗೆ ತಕ್ಷಣಕ್ಕೆ ಗೊತ್ತಾಗದೇ ಇರ್ಬೋದು, ಯಾಕೆಂದರೆ ನೀವು ಅವರನ್ನು ತುಂಬ ನಂಬಿರ್ತೀರ. ನೀವು ಯಾರನ್ನಾದರೂ ಅತಿಯಾಗಿ ನಂಬಿ ನಿಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮೊದಲು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅವರು ನಿಜವಾಗ್ಲೂ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರಾ, ನಿಮ್ಮ ನಂಬಿಕೆಗೆ ಮೋಸ ಮಾಡ್ತಿದ್ದಾರಾ ಅನ್ನೋದನ್ನು ತಿಳ್ಕೊಬೋದು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ, ನಿಮಗೆ ರೆಸನೇಟ್ ಆದರೆ ಮಾತ್ರ ಇದನ್ನು ತಗೊಳ್ಳಿ. ಪರ್ಸ್ನಲ್ ರೀಡಿಂಗ್ ಬೇಕು ಅನ್ನೋದಾದರೆ ಖಂಡಿತ ಸ್ಕ್ರೀನಲ್ಲಿ ಕಾಣ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಅವರ ಮನಸ್ಸಿನಲ್ಲಿ ಏನಿದೆ, ಅವರು ಕೊನೆವರೆಗೂ ನಿಮ್ಮ ಜೊತೆ ಇರ್ತಾರಾ ಅಥವಾ ಮೋಸ ಮಾಡಿ ಹೋಗ್ತಾರಾ ಅನ್ನೋದನ್ನು ಡೀಟೇಲ್ ಆಗಿ ತಿಳ್ಕೊಬೋದಾಗಿರುತ್ತೆ. ಈಗ ಯೂನಿವರ್ಸ್ಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಅತಿಯಾಗಿ ನಂಬಿದ ಆ ವ್ಯಕ್ತಿಯ ಮುಖವನ್ನು ನೆನಪು ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವ 3 ಕಾರ್ಡ್ನಲ್ಲಿ ನಿಮ್ಮ ಮನಸ್ಸಿಗೆ ತುಂಬ ಆಕರ್ಷಕ ಅನ್ನಿಸುವಂಥ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾರಿಗೆ ಈ ಒಂದು ಮಾಹಿತಿ ಅವಶ್ಯಕತೆ ಇದೆ ಅಂತ ಅನಿಸುತ್ತೋ ಅವರಿಗೆ ಶೇರ್ ಮಾಡಿ. ಇದೇ ರೀತಿಯ ಉತ್ತಮ ಮಾಹಿತಿ ನಿಮಗೆ ಬೇಕು ಅನ್ನೋದಾದರೆ ಖಂಡಿತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ದ ಫೂಲ್ ಕಾರ್ಡ್. ಅಂದರೆ ನೀವು ನಂಬಿರೋ ಆ ವ್ಯಕ್ತಿ ಈಗ ಜೀವನವನ್ನು ತುಂಬ ಕ್ಯಾಶುಯಲ್ ಆಗಿ ತೆಗೆದುಕೊಳ್ತಾ ಇರೋ ಥರ ಕಾಣ್ತಾ ಇದೆ. ಇವ್ರಿಗೆ ಪ್ರೀತಿ ಇದೆ, ಆದರೆ ಅದಕ್ಕಿಂತ ಹೆಚ್ಚು ಫ್ರೀಡಮ್ ಮತ್ತು ತಮ್ಮ ಮನಸ್ಸಿನ ಇಚ್ಛೆ ತುಂಬ ಇಂಪಾರ್ಟೆಂಟ್. ನನ್ನ ಒಂದು ಕಂಫರ್ಟ್ ಝೋನನ್ನು ಅವರು ಹುಡ್ಕೊಳ್ತಾ ಇರುವಂಥ ವ್ಯಕ್ತಿ ಇವರಾಗಿರ್ತಾರೆ. ನಿಮ್ಮ ಜೊತೆ ತುಂಬ ಕಾಳಜಿ ತೋರೋ ರೀತಿ ಒಂದು ಕಾಣಿಸ್ಬಹುದು, ಆದರೆ ಮುಂದಿನ ಕ್ಷಣನೇ ನಿಮ್ಮಿಂದ ದೂರ ಹೋಗೋದು, ಕನ್ಫ್ಯೂಸ್ ಮಾಡೋದು ಅಥವಾ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋ ಸ್ವಭಾವ ಕೂಡ ಇವ್ರದ್ದಾಗಿರುತ್ತೆ. ನೀವು ಈ ವ್ಯಕ್ತಿಯನ್ನು ಕಣ್ಮುಚ್ಚಿ ನಂಬ್ತಿದ್ರೆ ಸ್ವಲ್ಪ ಜಾಗ್ರತೆ ಅವಶ್ಯಕತೆ ಇದೆ. ಯಾಕೆ ಅಂದರೆ ಇವರು ಎಲ್ಲವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ಇರಬಹುದು. ಕೆಲವರಿಗೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಹೊಸ ಆರಂಭ ಕೂಡ ಆಗಿರ್ಬೋದು, ಆದರೆ ತುಂಬ ಜನಕ್ಕೆ ಇವರೊಂದು ಪಾಠ ಕಲಿಸೋ ವ್ಯಕ್ತಿ ಆಗಿರ್ಬೋದು. ಅಂದರೆ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಕೂಡ ಆಗಿರೋ ಸಾಧ್ಯತೆಗಳು ತುಂಬ ಕಾಣ್ತಾ ಇರ್ಬೋದು. ಸೊ ಯಾರನ್ನಾದರೂ ಅತಿಯಾಗಿ ನಂಬೋದಕ್ಕಿಂತ ಮೊದಲು ಅವರ ಆಕ್ಷನ್ಸ್ ಏನಿದೆ, ನಿಜವಾದ ಉದ್ದೇಶ ಏನಿದೆ ಅನ್ನೋದನ್ನು ಗಮನ ಇಟ್ಟು ನೋಡಿ. ಪ್ರೀತಿ ಮಾತ್ರ ಸಾಕಾಗೋದಿಲ್ಲ, ನಂಬಿಕೆಗೆ ಜವಾಬ್ದಾರಿ, ಗೌರವ ಕೂಡ ಇರಬೇಕಾಗುತ್ತೆ. ಎರಡನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವು ನಂಬಿರುವಂಥ ವ್ಯಕ್ತಿ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋದಾದರೆ ಅವರ ಬಗ್ಗೆ ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಒಂದು ಭಯ, ಓವರ್ ಥಿಂಕಿಂಗ್ ಶುರು ಆಗಿರ್ಬೋದು. ರಾತ್ರಿ ಸಮಯದಲ್ಲಿ ಕೂಡ ಇವ್ರ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ಆಗಿರೋ ಸಾಧ್ಯತೆಗಳು ಕಾಣ್ತಾ ಇದೆ. ಈ ವ್ಯಕ್ತಿಯ ಮಾತು, ವರ್ತನೆ, ದೂರ ಆಗುವ ಸ್ವಭಾವ ನಿಮಗೆ ಮಾನಸಿಕವಾಗಿ ನೋವು ಕೊಡ್ತಾ ಇರ್ಬೋದು. ಅಂದರೆ ಇದ್ದಕ್ಕಿದ್ದಾಗೆ ಬ್ಲಾಕ್ ಮಾಡ್ಕೊಳ್ಳುವಂಥದ್ದು ಮತ್ತು ನಿಮ್ಮ ಜೊತೆ ಮಾತು ಬಿಡುವಂಥದ್ದು, ಇದೆಲ್ಲ ಕೂಡ ನಿಮಗೆ ತುಂಬ ನೋವನ್ನು ಕೊಡ್ತಾ ಇದೆ ಅಂತ ಕಾಣ್ತಾ ಇದೆ. ಒಂದು ಕಡೆ ನೀವು ಅವರನ್ನು ಕಳೆದುಕೊಳ್ಳೋ ಭಯದಲ್ಲಿದ್ದೀರಾ, ಇನ್ನೊಂದು ಕಡೆ ಇವರು ನಿಜವಾಗ್ಲೂ ನನ್ನವರ ಅನ್ನೋ ಒಂದು ಅನುಮಾನ ಕೂಡ ನಿಮ್ಮನ್ನು ಕಾಡ್ತಾ ಇರೋದು ನೋಡಬಹುದು. ನೀವು ಅತಿಯಾಗಿ ಅಟ್ಯಾಚ್ ಆಗಿ ನಿಮ್ಮ ಮನಃಶಾಂತಿಯನ್ನು ಕಳೆದುಕೊಳ್ಳೋಕ್ಕೆ ಹೋಗಬೇಡಿ. ಕೆಲವೊಮ್ಮೆ ನಾವು ಯಾರನ್ನು ಹೆಚ್ಚು ನಂಬಿದಾಗ ಅದೇ ನಂಬಿಕೆ ನಮ್ಮ ನೋವಿಗೆ ಕಾರಣ ಆಗುತ್ತೆ. ಈ ಕಾರ್ಡ್ ಹೇಳ್ತಿರೋದು ಇನ್ನೊಂದು ವಿಷಯ ಏನಂತ ನೋಡೋದಾದರೆ, ನೀವು ಸತ್ಯ ಗೊತ್ತಿದ್ರೂ ಕೂಡ ಅದನ್ನು ಒಪ್ಕೊಳ್ಳೋದಕ್ಕೆ ಭಯ ಪಡ್ತಾ ಇರಬಹುದು. ಆದರೆ ಯೂನಿವರ್ಸ್ ನಿಮಗೆ ಒಂದು ಸಿಗ್ನಲನ್ನು ಕೊಡ್ತಾ ಇದೆ, ನಿಮ್ಮ ಹೃದಯಕ್ಕಿಂತ ಮೊದಲು ನಿಮ್ಮ ಮನಃಶಾಂತಿಗೆ ಒಂದು ರೆಸ್ಪೆಕ್ಟನ್ನು ಕೊಡಿ, ವ್ಯಾಲ್ಯೂವನ್ನು ಕೊಡಿ ಅಂತ ಇಲ್ಲಿ ಹೇಳ್ತಾ ಇರೋದು. ಬೇರೆಯವರನ್ನು ಪ್ರೀತಿ ಮಾಡೋದಕ್ಕೂ ಮೊದಲು ನಿಮ್ಮನ್ನು ನೀವು ಪ್ರೀತಿ ಮಾಡ್ಕೊಳ್ಳಿ ಅನ್ನೋ ಒಂದು ಸಂದೇಶವನ್ನು ಯೂನಿವರ್ಸ್ ನಿಮಗೆ ಇಲ್ಲಿ ಕೊಡ್ತಾ ಇರುವಂಥದ್ದು. ಮೂರನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ, ನಿಮ್ಮ ಪ್ರೀತಿಯ ವ್ಯಕ್ತಿ, ನಂಬಿಕೆಯ ವ್ಯಕ್ತಿ ನಿಮ್ಮಿಂದ ಸ್ವಲ್ಪ ದೂರ ಹೋಗಿರೋ ಒಂದು ಸಾಧ್ಯತೆಯನ್ನು ಇಲ್ಲಿ ನೋಡ್ತಾ ಇರುವಂಥದ್ದು. ಈ ಸಂಬಂಧದಲ್ಲಿ ಈಗ ಒಂದು ದೂರ, ಸೈಲೆನ್ಸ್ ಅಥವಾ ಎಮೋಷ್ನಲ್ ಗ್ಯಾಪ್ ಅನ್ನೋದು ಕಾಣಿಸ್ತಾ ಇದೆ. ತಮ್ಮ ಫೀಲಿಂಗ್ಸನ್ನು ಸಂಪೂರ್ಣವಾಗಿ ಹೇಳ್ತಾ ಇಲ್ಲ ಅನ್ನೋ ಒಂದು ಸೂಚನೆಯನ್ನು ಇಲ್ಲಿ ನಾವು ನೋಡ್ಬೋದು. ಇವರು ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ ಕೆಲವೊಂದು ವಿಷಯಗಳನ್ನು ನಿಮ್ಮಿಂದ ಸೀಕ್ರೆಟ್ ಆಗಿ ದೂರ ಇಡ್ತಾ ಇದ್ದಾರೆ, ಹೈಡ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಾಧ್ಯತೆ ಜಾಸ್ತಿ ಕಾಣ್ತಾ ಇದೆ. ನಿಮ್ಮಿಬ್ಬರ ನಡುವೆ ಈಗ ಕಮ್ಯುನಿಕೇಷನ್ ತುಂಬ ಕಡಿಮೆ ಆಗ್ತಾ ಇದೆ ಅನ್ನೋದನ್ನ ನೋಡ್ಬೋದು. ಈ ಸಮಯದಲ್ಲಿ ಬೇಗ ನಿರ್ಧಾರ ತೆಗೆದುಕೊಳ್ಳೋಕ್ಕೆ ಹೋಗ್ಬಿಡಿ. ಸ್ವಲ್ಪ ಶಾಂತವಾಗಿ ಎಲ್ಲದನ್ನು ಕೂಡ ಅಬ್ಸರ್ವ್ ಮಾಡಿ, ಸ್ವಲ್ಪ ಪೇಷನ್ಸ್ ಅನ್ನೋದು ಇರಲಿ. ಇವರ ನಿಜವಾದ ಉದ್ದೇಶ
ಮತ್ತು ಬಿಹೇವಿಯರ್ ಏನಿದೆ ಸಮಯದ ಜೊತೆ ಕ್ಲಿಯರ್ ಆಗುತ್ತೋ ಇಲ್ವೋ ಅನ್ನೋದನ್ನ ನೋಡಿ. ನೀವು ಈ ಸಂಬಂಧದಲ್ಲಿ ತುಂಬ ಒಂದು ಮೆಂಟಲಿ ಟಯರ್ಡ್ ಆಗಿರೋ ರೀತಿ ಕಾಣ್ತಾ ಇರುವಂಥದ್ದು. ಆದ್ದರಿಂದ ಈಗ ಸ್ವಲ್ಪ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಶಾಂತಿ ಅನ್ನೋದರ ಅವಶ್ಯಕತೆ ಇದೆ. ನಿಮ್ಮ ಹೀಲಿಂಗ್ ಮತ್ತು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕಡೆ ಹೆಚ್ಚು ಗಮನ ಕೊಡಬೇಕು ಅನ್ನೋದು ಯೂನಿವರ್ಸ್ ನಿಮಗೆ ಕೊಡ್ತಾ ಇರೋ ಒಂದು ಸಂದೇಶ ಆಗಿರುತ್ತೆ. ಯಾರಿಗೆಲ್ಲ ಯಾವ ಕಾರ್ಡ್ ರೆಸೊನೇಟ್ ಆಗಿದೆ ಅನ್ನೋದನ್ನು ಖಂಡಿತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಿಮಗೆ ಯಾವ ಟಾಪಿಕ್ ಬಗ್ಗೆ ವಿಡಿಯೋಸ್ ಮಾಡಬೇಕು ಅನ್ನೋದನ್ನು ಕೂಡ ನನಗೆ ಪರ್ಸ್ನಲಾಗಿ ಮೆಸೇಜ್ ಮಾಡ್ಬೋದು. ಆ ಒಂದು ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ ನಾನು ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಧನ್ಯವಾದಗಳು. ಶುಭ ದಿನ.